ನೀವು ನೋಡ್ತಾ ಇದೀರಿ ನೋಡಿ, ಬೆಳವಡಿ ಗ್ರಾಮ ವೀರರಾಣಿ ಬೆಳವಡಿ ಮಲ್ಲಮ್ಮನ ನಾಡಿಗೆ ಸ್ವಾಗತ ನಿಮಗೆ. ಬೆಳವಲದ ಕೊನೆಯ ಭಾಗ ಬೆಳವಡಿ. ವಿಶ್ವದಲ್ಲಿ ಪ್ರಥಮ ಮಹಿಳಾ ಸೈನ್ಯ ಕಟ್ಟಿದವರು ಯಾರ ಇದ್ರ ಅದು ಬೆಳವಡಿಯ ಮಲ್ಲಮ್ಮ. ಬ್ರಿಟಿಷರ ವ್ಯಾಪಾರಕ್ಕೆ ವಿರೋಧ ಮಾಡಿದ ಭಾರತದ ಪ್ರಥಮ ಮಹಿಳೆ ವೀರರಾಣಿ ಬೆಳವಡಿ ಮಲ್ಲಮ್ಮ. ರಾಜ ಈಶಪ್ರಭು ಮಹಾರಾಜರು ಆ ಒಂದು ಮರಾಠರ ಸೈನಿಕರ ಮೋಸಕ್ಕೆ ಹತರಾಗ್ತಾರ. ಗಂಡನಲ್ಲಿರ್ತಕ್ಕಂಥ ಆ ಖಡ್ಗವನ್ನ ತೆಗೆದುಕೊಂಡು ಹರ ಹರ ಮಹಾದೇವ ಎಂದು ಹೇಳುತ್ತಾ ಇಡೀ ಮರಾಠ ಸೈನ್ಯವನ್ನ ಹಿಮ್ಮೆಡಿಸ್ತಕ್ಕಂಥ ಕೆಲಸವನ್ನ ಮಾಡಿ ಜಯವಣ್ಣ ರಾಣಿ ಮಲ್ಲಮ್ಮನವರು ಈ ನಾಡಿಗೆ ತಂದು ಕೊಡ್ತಾರೆ. ಕಿತ್ತೂರು ಚೆನ್ನಮ್ಮನವರು ಮೊದಲ, ಬೆಳವಡಿ ಮಲ್ಲಮ್ಮನವರು ಬೆಳವಡಿ ಮಲ್ಲಮ್ಮ ಮೊದಲು. ಬೆಳವಡಿ ಮಲ್ಲಮ್ಮನವ್ರ ಕುಟುಂಬದವರು ಇದಾರ, ವಂಶಸ್ಥರು ಅದಾರ ಸರ್. ಎಲ್ಲಿದ್ದಾರೆ ಸ್ನೇಹಿತರೆ? ಈಗ ನಾವಿರುವಂಥದ್ದು ಎಂಥ ರೋಚಕವಾದಂತಹ ಊರು ಅಂತಂದರೆ ಸ್ನೇಹಿತರೆ, ಇಡೀ ವಿಶ್ವದಲ್ಲೇ ಮೊಟ್ಟ ಮೊದಲ ಮಹಿಳಾ ಆರ್ಮಿ, ಮಹಿಳಾ ಸೈನ್ಯವನ್ನು ಕಟ್ಟಿದಂತಹ ಕನ್ನಡಿಗ ಹೆಣ್ಣು ಮಗಳು ವೀರನಾರಿ ಬೆಳವಡಿ ಮಲ್ಲಮ್ಮನವರ ಸ್ಥಳ ಸ್ನೇಹಿತರೆ. ಇದು ಬೆಳವಡಿ ಮಲ್ಲಮ್ಮನವರು ಇದ್ದಂಥ ಸ್ಥಳ ಸ್ನೇಹಿತರೆ. ಇದು ನಾನಿರುವಂಥದ್ದು ನಮ್ಮ ಬೆಳಗಾವಿ ಜಿಲ್ಲೆಯ ಬೆಳವಡಿಯಲ್ಲಿ. ಇದು ಬೆಳವಡಿ ಸ್ನೇಹಿತರೆ. ಇದು ನೀವು ನೋಡ್ತಾ ಇದ್ದೀರಿ ನೋಡಿ, ಬೆಳವಡಿ ಗ್ರಾಮ ವೀರರಾಣಿ ಬೆಳವಡಿ ಮಲ್ಲಮ್ಮನ ನಾಡಿಗೆ ಸ್ವಾಗತ ನಿಮಗೆ. ಇಡೀ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ, ಇಡೀ ವಿಶ್ವದಲ್ಲಿ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಿ, ಭಾರತದಲ್ಲ, ಕರ್ನಾಟಕದಲ್ಲ, ಇಡೀ ವಿಶ್ವದಲ್ಲಿ, ಇನ್ ಎಂಟೈರ್ ವರ್ಲ್ಡ್ ಮೊಟ್ಟ ಮೊದಲ ಬಾರಿಗೆ ಒಂದು ಮಹಿಳಾ ಆರ್ಮಿಯನ್ನು ಕಟ್ಟಿದಂತಹ ಮಹಾವೀರ ನಾರಿ ಇವರು. ಏನಿದು ಇವ್ರ ಕಥೆ? ಬೆಳವಡಿ ಮಲ್ಲಮ್ಮನ ಕಥೆ ಪಠ್ಯಪುಸ್ತಕದಲ್ಲಿ ಕೂಡ ಇರ್ಬೋದು. ನಾವು ಒಳಗಡೆ ಹೋಗೋಣಂತ ಸ್ನೇಹಿತರೆ. ಈ ಊರಿನ ಇತಿಹಾಸ ನಾವು ತಿಳ್ಕೊಳ್ಳೋಣ. ಸ್ವಾಗತ ನಿಮಗೆ ಈ ಊರಿಗೆ. ಶಿವಾಜಿಯ ಸೈನ್ಯವನ್ನು ಸೋಲಿಸಿ ಹಿಮ್ಮೆಟ್ಟಿಸಿದಂಥ ವೀರನಾರಿ ಬೆಳವಡಿ ಮಲ್ಲಮ್ಮನವರು. ಅವ್ರ ಕಥೆ ಕೇಳೋಣ. ನೋಡಿ ಸ್ನೇಹಿತರೆ, ಈ ಊರಲ್ಲಿ ಒಂದು ಜಾತ್ರೆ ಇವತ್ತು. ವೀರಭದ್ರೇಶ್ವರ ಗುಡಿ ಕೂಡ ಇದೆ ಇಲ್ಲಿ, ಅಲ್ಲಿ ಹೋಗೋಣ ಬನ್ನಿ ನಾವೀಗ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋಂಥದ್ದು ಬೆಳವಡಿ ಗ್ರಾಮದ ಮಲ್ಲಮ್ಮನವರ ಬೆಳವಡಿ ಗ್ರಾಮದ ವೀರಭದ್ರೇಶ್ವರ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತಾ ಇವತ್ತು ವಾರ್ಷಿಕ ಜಾತ್ರೆ ವಿಜೃಂಭಣೆಯಿಂದ ನಡೀತಾ ಇದೆ. ಈಗ ಬನ್ನಿ ನಾವು ಹೋಗೋಣ, ಬೆಳವಡಿ ಮಲ್ಲಮ್ಮನವರ ಇತಿಹಾಸವನ್ನು ಇಲ್ಲಿನ ಸ್ಥಳೀಯರಿಂದ ಸಂಗ್ರಹ ಮಾಡೋಣ. ನಮ್ಮ ಜೊತೆ ಪ್ರಕಾಶ್ ಸರ್ ಇದ್ದಾರೆ, ಬೆಳವಡಿ ಮಲ್ಲಮ್ಮನ ಪ್ರಾಧಿಕಾರದ ಒಂದು ರಚನೆಯಲ್ಲಿ ಬಹಳ ಪ್ರಮುಖ ಪಾತ್ರ ಹೋರಾಟಗಾರರು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ತಮ್ಮ ಪರಿಚಯ ದಯವಿಟ್ಟು ಸರ್. ಪ್ರಕಾಶ್ ಅಪ್ಪಣ್ಣ ಹುಂಬಿ, ಇದೇ ಮಲ್ಲಮ್ಮನ ಬೆಳವಡಿ ಅವರು. ಹುಟ್ಟಿದಾಗಿನಿಂದ ಅಪ್ಪಟ ಬೆಳವಡಿ ಮಲ್ಲಮ್ಮಳ ಒಂದು ಅಭಿಮಾನಿ. ಈಗಾಗಲೇ ಸಾಕಷ್ಟು ಹೋರಾಟಗಳನ್ನು ಮಾಡಿ ಮಲ್ಲಮ್ಮಳ ಇತಿಹಾಸವನ್ನು ಬೆಳಕಿಗೆ ತರುವುದರಲ್ಲಿ ನಮ್ಮದೊಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ, ಇನ್ನೂ ಮಾಡ್ತಾ ಇದ್ದೇವೆ. ಸರ್, ಯಾವ ಗ್ರಾಮ ಸರ್ ಇದು? ಬೆಳವಲದ ಕೊನೆಯ ಭಾಗ ಬೆಳವಡಿ. ಬೆಳವಲದ ಕೊನೆಯ ಭಾಗ ಬೆಳವಡಿ ಅಂತಾರೆ. ಬೆಳವಡಿಯ ಮಲ್ಲಮ್ಮ ವಿಶ್ವದಲ್ಲಿ ಪ್ರಥಮ ಮಹಿಳಾ ಸೈನ್ಯ ಕಟ್ಟಿದವರು ಯಾರ ಇದ್ರ ಅದು ಬೆಳವಡಿಯ ಮಲ್ಲಮ್ಮ. ಬ್ರಿಟಿಷರ ವ್ಯಾಪಾರಕ್ಕೆ ವಿರೋಧ ಮಾಡಿದ ಭಾರತದ ಪ್ರಥಮ ಮಹಿಳೆ ವೀರರಾಣಿ ಬೆಳವಡಿ ಮಲ್ಲಮ್ಮ. ಬೆಳವಡಿಯ ಮಲ್ಲಮ್ಮ ಈಗಿನ ಸಿರಿಸಿಯ ಸೌಂದೆ ಅರಸನ ಮಗಳು. ಸಿರಿಸಿ ಸೌಂದೆ? ಹೌದು ಸರ್. ಅವರ ಮಗಳು. ಆ ಮಗು ಚಿಕ್ಕವಳಿದ್ದಾಗ ಬ್ರಿಟಿಷರು ಕಾರವಾರ ಬಂದರ್ ಅವ್ರ ವ್ಯಾಪ್ತಿ ಒಳಗಿತ್ತು. ಆ ಟೈಮ್ದಾಗ ಸಾಂಬಾರ್ ಪದಾರ್ಥ ವ್ಯಾಪಾರಕ್ಕಾಗಿ ಬ್ರಿಟಿಷರು ಆ ಒಂದು ಸೌಂದೆಯ ಕಾರವಾರ ಬಂದರ್ ಮುಖಾಂತರವಾಗಿ ಭಾರತ ಪ್ರವೇಶ ಈ ಕಡೆಯಿಂದ. ಆ ಟೈಮ್ದೊಳಗೆ ಆ ಒಂದು ಸೌಂದೆ ರಾಜರ ಆಸ್ಥಾನಕ್ಕೆ ಹೋಗಿ ಡೈರೆಕ್ಟಾಗಿ ಹೋಗಿ ನಾವು ವ್ಯಾಪಾರ ಮಾಡ್ತೇವೆ, ನಿಮ್ಗೆ ಇಷ್ಟು ವಂತಿಗೆ ಕೊಡ್ತೇವೆ, ಪ್ರತಿ ವರ್ಷ ನೀವು ನಮಗೆ ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಅನುಕೂಲ ಮಾಡಿಕೊಡಬೇಕು. ಅವಾಗ ಸದಾಶಿವನಾಯಕ ಅವರ ಮಗ್ಗಲದಲ್ಲಿ ಅವರ ಮಗಳು ಮಲ್ಲಮ್ಮ ನಡಕ್ ಕುಂತಿದ್ದಾಳೆ, 10-11 ವರ್ಷ. ಅವರು ಬರ್ತಕ್ಕಂಥ ಅಲ್ಲಿ ನಡೆದುಕೊಳ್ಳತಕ್ಕಂಥ ರೀತಿ ನೋಡಿ ಮಲ್ಲಮ್ಮಳಿಗೆ ಭಾಳ ಸಿಟ್ಟು ಬಂದುಬಿಡ್ತು. ಅವಾಗ ಹೇಳ್ತಾಳೆ, ಅಪ್ಪಾಜಿ ನಮ್ಮ ಆಸ್ಥಾನದೊಳಗೆ ಸಾಕಷ್ಟು ಖನಿಜ ಸಂಪತ್ತು ತುಂಬಿದೆ, ಅವರು ಕೊಡ್ತಕ್ಕಂಥ ಆ ಉಂಬಳಿ ಅದೇನು ಟ್ಯಾಕ್ಸ್ ಟೈಪ್ ಅಂತೇವಲ್ಲ ಅದು ನಮಗೆ ಅದಕ್ಕೆ ಬೇಕು. ನಿಮ್ಮ ಹತ್ತಿರ ಬಂದಾಗ ಸರಿಯಾಗಿ ವಿಧೇಯಕವಾಗಿ ಅವರು ನಡೆದುಕೊಂಡಿಲ್ಲ. ಈ ನಡೆದುಕೊಳ್ತಕ್ಕಂಥ ವ್ಯಕ್ತಿ ಮುಂದೊಂದು ದಿನ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಕಂಟಕವಾಗಬಹುದು, ಬೇಡಪ್ಪಾಜಿ ಅಂತ ಹೇಳ್ತಾಳೆ ಮಲ್ಲಮ್ಮ. ಅದ್ರ ಚಿಕ್ಕ ಮಗು. ಹೌದು. ಅವಾಗ ತಂದೆ ಆ ಕಡೆಗೆ ಲಕ್ಷ ಕೊಡಲ್ಲ. ತಂದೆ ಮತ್ತು ಅವ್ರ ಅಣ್ಣ ಮೊದಲಿಂಗ ನಾಯಕ, ಸದಾಶಿವ ನಾಯಕ ಇಬ್ಬರು ಆ ಕಡೆ ಲಕ್ಷ ಕೊಡೋದಿಲ್ಲ. ಆ ಟೈಮ್ದೊಳಗೆ ಮಲ್ಲಮ್ಮ ಶಟ್ಕೊಂಡು ಎದ್ದೊಳಗೆ ಹೋಗಿಬಿಡ್ತಾವ. ಈ ಮಾತನ್ನು ಯಾಕೆ ಹೇಳತ್ತೇನೆ ಅಂತಂದ್ರೆ, ಅಂದು ಬೆಳವಡಿಯ ಮಲ್ಲಮ್ಮನಂತವರು ಬ್ರಿಟಿಷರಿಗೆ ವಿರೋಧ ಮಾಡಿದರು. ಆದರೆ ಆ ಚಿಕ್ಕ ಮಗು ಏನೋ ಹೇಳ್ತಿದೆ ಅಂತೇಳಿ ಅವಕಾಶ ಕೊಟ್ಟರು. ಅವರು ಭಾರತ ದೇಶವನ್ನು ಆಳಿದರು. ಲಾಸ್ಟಕ್ಕೆ ಕಿತ್ತೂರು ಚೆನ್ನಮ್ಮಳಾಗಿ ಅವತಾರವೆತ್ತಿ ಮತ್ತೆ ಅದೇ ಬ್ರಿಟಿಷರನ್ನ ಹೋರಾಟ ಮಾಡ್ತಕ್ಕಂಥ ಕಾಲ ನಮ್ಮ ದೇಶಕ್ಕೆ ಬಂದಿತ್ತು. ಆ ನಂತರ ಮಲ್ಲಮ್ಮ ಒಂದು
ಮಲ್ಲಮ್ಮಳ ಆ ಸೌಂದೆಗೆ ನಮ್ಮ ಹೂಲಿಯ ರಾಜಗುರುಗಳು, ಹೂಲಿ ಸೌದತ್ತಿ ತಾಲೂಕು ಹೂಲಿ ಗ್ರಾಮ, ಅಲ್ಲಿಯ ರಾಜಗುರು ಗೋಕರ್ಣಕ್ಕೆ ಹೋಗಬೇಕಾದರೆ ಆ ಆಸ್ಥಾನದೊಳಗೆ ವಸ್ತಿ ಮಾಡಿ ಹೋಗ್ತಿರ್ತಾರೆ. ಅವಾಗ ಚಿಕ್ಕ ಮಗು ಪೂಜಾ ವಿಧಿವಿಧಾನಗಳ ಸ್ವಾಮೀಜಿಗೆ ಹೆಲ್ಪ್ ಮಾಡುವಾಗ ಆ ಕೈಯನ್ನು ನೋಡಿ ಮಗಳಿಂದ ಈ ಒಂದು ಮಲ್ಲಮ್ಮಳಿಗೆ ಮರಣವಿದೆ, ಹುಲಿಯಿಂದ ಮರಣವಿದೆ ಅಂತ ಹೇಳ್ತಾರೆ. ಅವಾಗ ಅವರ ತಂದೆ ಮಗನ ಜೊತೆಗೆ ಮಗಳನ್ನು ಸಹಿತ ಸಕಲ ವಿದ್ಯೆ ಪರಿಣಿತರನ್ನಾಗಿ ಮಾಡಿಬಿಡ್ತಾರೆ ಮಲ್ಲಮ್ಮಗೆ. ಅವಾಗ ಮಲ್ಲಮ್ಮ ಖಡ್ಗ ವಿದ್ಯೆ, ಬಿಲ್ಲ ವಿದ್ಯೆ, ಕುದುರೆ ವರ್ಷೆ, ಎಲ್ಲ ವಿದ್ಯೆ, ಸಕಲ ವಿದ್ಯೆ, ಕನ್ನಡ, ಮರಾಠಿ, ಹಿಂದಿ, ಸಂಸ್ಕೃತಿ ಎಲ್ಲ ಭಾಷೆಗಳ ಪರಿಣಿತಳಾಗಿ ಮಲ್ಲಮ್ಮ ಸದೃಢಳಾಗ್ತಾಳೆ. ಮಲ್ಲಮ್ಮ ಮದುವೆ ವಯಸ್ಸಕ್ಕೆ ಬಂದಾಗ ಅವ್ರು ಹೇಳ್ತಾರೆ, ಮಲ್ಲಮ್ಮಗ ಮದುವೆ ಮಾಡಬೇಕಂತ ವಿಚಾರ ಬಂದಾಗ ಮಲ್ಲಮ್ಮ ಹೇಳ್ತಾಳೆ, ನನ್ನ ವಯಸ್ಸಿನಟ್ಟ ಹುಲಿಗಳನ್ನು 1 ತಿಂಗಳದೊಳಗೆ ಯಾರು ಕೊಲ್ತಾರೋ ಅವರನ್ನು ನಾನು ಮದುವೆ ಆಗ್ತೀನಿ ಅಂತ. ಅವಾಗ ಎಲ್ಲ ಕಡೆ ಪ್ರಸಾರವಾಗ್ತದ. ಬೆಳವಡಿಯ ರಾಜ ಈಶಪ್ರಭು ತನ್ನ 20ನೇ ವಯಸ್ಸಿನಲ್ಲಿ 21 ಹುಲಿಗಳನ್ನು ಕೊಂದು ಸಂಯಮವರದಲ್ಲಿ ಆ ಮಲ್ಲಮ್ಮಳನ್ನು ಮದುವೆ ಆಗ್ತಾನೆ. ಈ ಊರಿನ ರಾಜ ಈಶಪ್ರಭು ಈ ನಾಡನ್ನು ಆಳ್ತಿದ್ದವರು. ಹೌದು, ಬೆಳವಡಿಯ ಸಂಸ್ಥಾನದ ರಾಜ. ಆ ನಂತರ ಮಲ್ಲಮ್ಮ ಇಲ್ಲಿಗೆ ಬಂದ ತಕ್ಷಣ ಅಷ್ಟೊತ್ತಾಳೆ ಅಲ್ಲಿ ಒಂದು ಮಹಿಳಾ ಸೈನ್ಯವನ್ನು ಅವ್ರು ರೆಡಿ ಮಾಡ್ಕೊಂಡಿರ್ತಾರೆ. ಸೌಂದೆಯಲ್ಲಿ ಮಲ್ಲಮ್ಮನವರೇ ಮಾಡಿರ್ತಾರೆ. ಆ ನಂತರ ಬೆಳವಡಿಗೆ ಬಂದಿಂದ ಸುಮಾರು 2,000 ಮಹಿಳಾ ಸೈನ್ಯವನ್ನು ಕಟ್ಟಿ ಇಲ್ಲಿ ಒಂದು ಮಹಿಳಾ ಪಡೆಯನ್ನು ನಿರ್ಮಾಣ ಮಾಡ್ತಾರೆ. ಅದಕ್ಕಾಗಿ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೂ ನಮ್ಮ ಹಿರಿಯರೆಲ್ಲರೂ ಕೂಡಿ ಪತ್ರ ಬರೆದಾರ. ಯಾವುದಾದ್ರು ಒಂದು ನಮ್ಮ ರಾಷ್ಟ್ರೀಯ ದಳಕ್ಕೆ, ಮಹಿಳಾ ದಳಕ್ಕೆ ವೀರರಾಣಿ ಬೆಳವಡಿ ಮಲ್ಲಮ್ಮಳ ಹೆಸರಿಡ್ರಿ. ನಮ್ಮ ಭಾರತ ದೇಶದೊಳಗೆ ಯಾರಾದರೂ ಪ್ರಥಮ ಮಹಿಳಾ ಸೈನ್ಯ ಕಟ್ಟಿದ್ರೆ ಅದು ಬೆಳವಡಿಯ ಮಲ್ಲಮ್ಮ, ಮತ್ತಾರು ಅಲ್ಲ. ಹೌದು, ಫಸ್ಟ್ ಬೆಳವಡಿ ಮಲ್ಲಮ್ಮ. ಯಾವುದಾದ್ರು ಇದ್ರೆ ನೀವು ತೋರಿಸ್ರಿ, ಮಾಧ್ಯಮದವರು, ಸಾಹಿತ್ಯಗಳು ತೋರಿಸ್ರಿ. ಸುಮಾರು 16ನೇ 17ನೇ ಶತಮಾನದಲ್ಲಿ ನಾನು ಹೇಳ್ತಾ ಇರೋದು 2,000 ಸುಸಜ್ಜಿತವಾದಂಥ ಮಹಿಳಾ ಸೈನ್ಯವನ್ನು ಕಟ್ಟಿದವರು ಯಾರ ಇದ್ರು ಭಾರತ ದೇಶದೊಳಗೆ ಅದು ಪ್ರಥಮ ಬೆಳವಡಿಯ ಮಲ್ಲಮ್ಮ. ಹೌದು, ಈ ಊರಿನ ಸೊಸೆ. ಆ ನಂತರ ಆಕಸ್ಮಿಕವಾಗಿ ದಕ್ಷಿಣ ದಂಡಯಾತ್ರೆಯನ್ನು ಮುಗಿಸಿಕೊಂಡು ಮಹಾರಾಷ್ಟ್ರಕ್ಕೆ ಹೋಗ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರ ಇಲ್ಲೇ ನಮ್ಮ ಧಾರವಾಡ ಹತ್ತಿರ ಒಂದು ಶಿಬಾರಗಟ್ಟಿ ಗ್ರಾಮ ಇದೆ. ಅದು ಶಿಬಾರಗಟ್ಟಿ ಮೊದಲು ವ್ಯಾದವಾಡದ ಹತ್ತಿರ ಅವರ ಒಂದು ಬೀಡ ಅಲ್ಲಿ ಬಿಡ್ತಾರ ಶಿವಾಜಿಯ ಸೈನ್ಯ. ಅದ ಇವತ್ತು ಏನಾಗ್ಬಿಟ್ಟಿದೆ, ಅಲ್ಲಿ ಬೀಡು ಬಿಟ್ಟಿದ್ದಕ್ಕೆ ಶಿಬಾರಗಟ್ಟಿ ಆಗಿದೆ. ಶಿವಾಜಿ ಸೈನ್ಯ ಶಿಬಾರಗಟ್ಟಿ. ಹೌದು, ಶಿವಾಜಿಯ ಪ್ರಥಮ ಕಲ್ಲಿನ ಮೂರ್ತಿಯನ್ನು ನೋಡ್ಬೇಕಂದ್ರೆ ಇವತ್ತಿಗೂ ನೀವು ಯಾದವಾಡದಲ್ಲಿ ನೋಡ್ಬೇಕು. ಎಲ್ಲಿ ಬರುತ್ತೆ ಯಾದವಾಡ? ಇಲ್ಲೇ ಧಾರವಾಡದ ತಾಲೂಕು ಉಪ್ಪಿನ ಬೆಡಗೇರಿಯಿಂದ ಒಂದು 3 ಕಿಲೋಮೀಟರ್ದಲ್ಲಿ ಯಾದವಾಡ ಬರುತ್ತೆ. ಇವತ್ತು ಅಲ್ಲಿ ಶಿಲಾಶಾಸನ ಇದೆ, ಮಲ್ಲಮ್ಮಾಜಿ ಅವರು ಕೆತ್ತಿಸಿದಂಥ ಶಿಲಾಶಾಸನ ಇದೆ. ಹೌದು ಸರ್. ಆ ನಂತರ ಏನಾಗ್ತದ, ಇವರು ಗೋವುಗಳನ್ನು ಹೊಡೆದುಕೊಂಡು ಹೋಗಿಬಿಡ್ತಾರೆ ಶಿವಾಜಿ ಸೈನಿಕರು. ಬೆಳವಡಿಯ ಸಂಸ್ಥಾನಕ್ಕೆ ಒಳಪಟ್ಟಂಥ ಹಳ್ಳಿಗಳ ಗೋವುಗಳನ್ನು ಹಾಲಿನ ಕೊರತೆಯಿಂದಾಗಿ ಹೊಡೆದುಕೊಂಡು ಹೋಗಿಬಿಡ್ತಾರೆ. ಆ ಮರಾಠರ ಒಂದು ದಬ್ಬಾಳಿಕೆಯಿಂದಾಗಿ ನಮ್ಮ ಗೋವುಗಳನ್ನು ಹೊಡೆದುಕೊಂಡು ಹೋಗಿದ್ದಾರೆ ಮಹಾಪ್ರಭು. ಓಲೆಯನ್ನು ಕಳಿಸುವಂಥ ಸಂದರ್ಭದಾಗ ಹಂಗಾರೆ ನಾವೇ ಯಾರು ಹೋಗಿ ಬಿಡಿಸ್ಕೊಂಬರ್ನು, ಹೋಗಿ ಮಲ್ಲಮ್ಮಾಜಿ ಅಂತಾರ, ನೀವು ಯಾಕೆ ಹೋಗ್ತೀರಿ, ನಾವು ಹೋಗಿ ಬಿಡಿಸ್ಕೊಂಬರ್ತೇವೆ, ಸುಮ್ಮನೆ ಯಾಕೆ. ಅವ್ರು ಹೋಗಿ ಆ ಗೋವುಗಳನ್ನು ಬಿಡಿಸ್ಕೊಂಡು ಬರ್ತಾರೆ. ಸಣ್ಣ ತುಕಡಿ ಜೊತೆಗೆ ಒಂದು ಯುದ್ಧ ಆಗ್ತದೆ, ಆ ಗೋವುಗಳನ್ನು ತೆಗೆದುಕೊಂಡು ಬರ್ತಾರೆ. ಆ ನಂತರ ಬೆಳವಡಿ ರಾಜರು ಅಲ್ಲಿಯ ಛತ್ರಪತಿಗಳಿಗೆ ಒಂದು ಸನ್ಮಾನದ ಓಲೆಯನ್ನು ಕಳಿಸ್ತಾರೆ. ನಾವು ನಮ್ಮ ಆಸ್ಥಾನದೊಳಗೆ ತಮ್ಮನ್ನು ಸನ್ಮಾನ ಮಾಡ್ತಾ ಇದ್ದೇವೆ, ತಾವು ಬರಬೇಕು ಅಂತೇಳಿ. ಅವಾಗ ಅದರ ಮುಖಂಡನಾದಂಥ ಸಕುಜ ಗಾಯಕ್ವಾಡ ಅವರ ಕೈಗೆ ಅದು ಸಿಗುತ್ತದೆ. ಅವ್ರು ಹೇಳ್ತಾರೆ, ನಿಮ್ಮಲ್ಲಿ ಏನಾದರೂ ಅಂತ ತಾಕತ್ತಿದ್ರೆ ನೀವು ಯುದ್ಧ ಮಾಡಿ ನಮ್ಮ ಹತ್ರ ಬರಬೇಕು, ಇಲ್ಲ ಕ್ಷಮಾಪಣೆ ಕೇಳಿ ಕಪ್ಪು ಕಾಣಿಕೆಗಳನ್ನು ಒಪ್ಪಿಸಬೇಕು, ಇಲ್ಲ ಹಂಗೆ ಆಗಂಗಿಲ್ಲ ಅಂತಾರೆ. ಅಲ್ಲ, ನಾವು ಸನ್ಮಾನದ ಓಲೆಯನ್ನು ತಂದಿದ್ದೇವೆ, ಏನಾರು ತೊಗೊಂಬರ್ರಿ ಅಂದರೆ ಸಿಟ್ಟಾಗಿಬಿಟ್ಟಿರ್ತದೆ ಇವರಿಗೆ. ಸೋಲನ್ನು ಅನುಭವಿಸಿ ಮಹಾರಾಜರಿಗೆ ಗೊತ್ತಿಲ್ಲ. ಆ ನಂತರ ಅವರು ಹೊಳ್ಳಿ ಬರ್ತಾರೆ, ಯುದ್ಧ ಆಗ್ತದೆ ಸರ. ಯುದ್ಧ ನಡೆದು ಸುಮಾರು 27 ದಿನಗಳವರೆಗೆ ಕೋಟೆಯನ್ನು ಕದ ಹಾಕ್ತಾರೆ. ಕೋಟೆ ಒಳಗೆ ನೀರಿಂದು ಆಹಾರ ಪದಾರ್ಥಗಳ ಕೊರತೆ ಆಗ್ತದೆ. ಅವಾಗ ಶಂಭೋ ಶಿವ ಶಿವ ಹರಹರ ಮಹಾದೇವ ಅಂತೇಳಿ ವೀರಭದ್ರ
ಬೆಳವಡಿ ಮಲ್ಲಮ್ಮಳ ಸಂಸ್ಥಾನದ ವೀರಭದ್ರ. ಈ ದೇವರನ್ನು ನೆನೆಸಿಕೊಂಡು ಆ ಕೋಟೆಯ ಒಂದು ಬಾಗಿಲವನ್ನು ತೆಗೆದು ಯುದ್ಧಕ್ಕೆ ಸನ್ನದ್ಧರಾಗ್ತಾರೆ. ಆ ಟೈಮ್ದಾಗ ರಾಜ ಈಶಪ್ರಭು ಮಹಾರಾಜರು ಆ ಒಂದು ಮರಾಠರ ಸೈನಿಕರ ಮೋಸಕ್ಕೆ ಹತರಾಗ್ತಾರೆ, ತೀರ್ಕೊಂಡ್ಬಿಡ್ತಾರೆ. ಅವಾಗ ಇದೇ ಊರ ಇಲ್ಲೇ ಗೋನ್ಕೊಪ್ಪ ಅಂತಿದೆ, ಇಲ್ಲೇ ಒಂದು 10 ಕಿಲೋಮೀಟರ್ ಆ ಏರಿಯಾದೊಳಗೆ ತೀರ್ಕೋತಾರೆ. ಅವಾಗ ಮಲ್ಲಮ್ಮಾಜಿಗೆ ಸುದ್ದ ಹತ್ತಿ ಅಲ್ಲಿ ಹೋಗ್ತಾರೆ. ಮಲ್ಲಮ್ಮ ನೋಡ್ತಾಳೆ. ಅವಾಗ ಅವ್ರು ಹೇಳ್ತಾರೆ, ನಾವು ಸನ್ಮಾನ ಮಾಡಲು ಬಯಸಿದಂಥ ರಾಜ ಅದನ್ನು ಸೈನಿಕರು ನಮಗೆ ಈ ರೀತಿ ಮೋಸ ಮಾಡಿದ್ದಾರೆ, ಅವ್ರನ್ನ ಬಿಡಬೇಡ ಅಂತ ಹೇಳ್ತಾಳೆ ಮಲ್ಲಮ್ಮ. ಆವಾಗ ಆ ಒಂದು ರಾಣಿ ಮಲ್ಲಮ್ಮನವರು ಪ್ರತಿಜ್ಞೆಯನ್ನು ಗೈದ ಯಾವುದೇ ಥರದಂಥ ವಿಚಲಿತರಾಗದೆ ಕನ್ನಡ ನಾಡಿನ ರಕ್ಷಣೆಗಾಗಿ, ಕನ್ನಡದ ಸ್ವಾಭಿಮಾನಕ್ಕಾಗಿ ಗಂಡನಲ್ಲಿರ್ತಕ್ಕಂಥ ಆ ಖಡ್ಗವನ್ನು ತೆಗೆದುಕೊಂಡು ಹರ ಹರ ಮಹಾದೇವ ಎಂದು ಹೇಳುತ್ತಾ ಇಡೀ ಮರಾಠ ಸೈನ್ಯವನ್ನು ಹಿಮ್ಮೆಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಒಂದು ಜಯವನ್ನು ರಾಣಿ ಮಲ್ಲಮ್ಮನವರು ಈ ನಾಡಿಗೆ ತಂದು ಕೊಡ್ತಾರೆ. ಪತಿಯ ಸಾವಿನ ನಂತರ ಮಲ್ಲಮ್ಮನವರು ಆ ಯುದ್ಧ ಗೆದ್ದು ಬಿಡ್ತಾರೆ. ಹೌದು, ನೇತೃತ್ವದಲ್ಲಿ ಅದೇ ಒಂದು ಖಡ್ಗವನ್ನು ತೆಗೆದುಕೊಂಡು ಹೋಗ್ತಾರೆ. ಸೋಲಿಸಿ ನಂತರ ಪತಿದೇವರನ್ನು ತೆಗೆದುಕೊಂಡು ಬಂದು ಆರೈಕೆ ಮಾಡ್ತಕ್ಕಂಥ ಸಂದರ್ಭದೊಳಗೆ ಆ ಒಂದು ಆರೈಕೆ ಫಲಕಾರಿ ಆಗೋದಿಲ್ಲ. ಈಶಪ್ರಭು ಮಹಾರಾಜರು ಮಡಿತಾರೆ. ಅದಾದ ನಂತರ ರಾಣಿ ಮಲ್ಲಮ್ಮನವರು ಈ ಸಂಸ್ಥಾನ ಭಾರವನ್ನು ಮಾಡಬೇಕಾದ್ರೆ ಅವರು ಮತ್ತೆ ಎರಗಿ ಬೆಳವಡಿಯ ಕೋಟೆ ಮೇಲೆ ಪ್ರವೇಶ ಮಾಡ್ತಾರೆ. ರಾಣಿ ಮಲ್ಲಮ್ಮನವ್ರನ್ನ ಬಂಧಿಸಿಕೊಂಡು ಹೋಗ್ತಾರೆ. ಮೋಸದಿಂದ ಕುದುರೆ ಕಾಲು ಕಡಿದು ಮಲ್ಲಮ್ಮನನ್ನು ಬಂಧಿಸ್ಕೊಂಡು ಹೋಗ್ತಾರೆ. ಅವಾಗ ಮಹಾರಾಜರಿಗೆ ವಿಚಿತ್ರ ಆಗ್ತದೆ. ಮಲ್ಲಮ್ಮನನ್ನು ಬಂಧಿಸಿ ತಂದು ಮಹಾರಾಜರೆದುರಿಗೆ ನಿಂದ್ರಿಸ್ತಾರೆ. ಮಹಾರಾಜರಿಗೆ ಭಾಳ ಖೇದಾಗ್ತದೆ. ಅವಾಗ ಆ ತಪ್ಪು ವಿಷಯ ಎಲ್ಲ ಚರ್ಚೆಯಾಗಿ ಯಾರ್ದು ತಪ್ಪು ಅನ್ನುವಂಥದ್ದು ಕಂಡು ಬರ್ತದೆ. ಒಳ್ಳೆ ಬೆಳವಡಿಯ ಸಂಸ್ಥಾನಕ್ಕೆ ಬಂದು ಸನ್ಮಾನವನ್ನು ಸ್ವೀಕರಿಸಿ ಆ ಮಲ್ಲಮ್ಮಳನ್ನು ಸ್ವತಃ ನನ್ನ ತಂಗಿ ಸಹೋದರಿ ಅಂತ ತಪ್ಪಿಕೊಂಡು ಆನಂತರ ಅವರ ಮಗನ ನಾಗಭೂಷಣಾದಂಥ ಮಗನನ್ನು ಪಟ್ಟಾಧಿಕಾರ ಕಾರ್ಯಕ್ರಮದಲ್ಲಿ ತಾವು ಸಹಿತ ಭಾಗವಹಿಸಿ ನಂತರ ಇಲ್ಲಿ ಬೆಳವಡಿಯಲ್ಲಿ ಒಂದು ಮರಾಠರ ಮಣಿತನಗಳನ್ನು ರಾಣಿ ಮಲ್ಲಮ್ಮನವರ ಯೋಗಕ್ಷೇಮ ಇಲ್ಲಿಯ ಮಾಹಿತಿಗಾಗಿ ಆ ಮಣಿತನಗಳನ್ನು ಬಿಟ್ಟು ಹೋಗಿದ್ದಾರೆ. ಇವತ್ತಿಗೂ ಆ ಅದಾವ ಸರ, ಇವತ್ತಿಗೂ ಅದಾವ. ಇದೊಂದು ದೊಡ್ಡ ಇತಿಹಾಸ. ಅವಾಗ ರಾಣಿ ಮಲ್ಲಮ್ಮನವರು ಆನಂತರ ಆದರ ಆತಿಥ್ಯದಿಂದ ಅವ್ರನ್ನ ಬರಮಾಡಿಕೊಂಡು ಅವರನಿಗೆ ಸನ್ಮಾನಗಳನ್ನು ಮಾಡಿ ಮಹಾರಾಜರನ್ನು ಕಳಿಸಿಕೊಡ್ತಾರೆ. ಇದೊಂದು ಬೆಳವಡಿಯ ಇತಿಹಾಸ. ಇದು ಯಾವುದೇ ಒಂದು ಸಿನಿಮಾಕ್ಕೂ ಕಡಿಮೆ ಇಲ್ಲ, ಯಾವುದೇ ಇದಕ್ಕೂ ಕಡಿಮೆ ಇಲ್ಲ ಸರ್. ಇಂಥ ಒಂದು ಅದ್ಭುತವಾದಂಥ ಇತಿಹಾಸವನ್ನು ಸರ್ಕಾರ ಇವತ್ತಿನವರೆಗೂ ಕಡೆಗಣಿಸಿರುವುದು ಖೇದಕರ ಸಂಗತಿ. ನಮ್ಮ ಹಿರಿಯರು ಹಗಲಿರಳು ಎನ್ನದೆ ಪ್ರಾಧಿಕಾರ ಘೋಷಣೆಯಾಗಬೇಕು. ರಾಣಿ ಬೆಳವಡಿ ಮಲ್ಲಮ್ಮಳವರ ಮೂರ್ತಿ ಬೆಳಗಾವಿಯ ಸುವರ್ಣ ಮುಂಭಾಗದಲ್ಲಿ ಸ್ಥಾಪನೆಯಾಗಬೇಕಂತ ಒಕ್ಕೊರಳಿನಿಂದ ಬೇಡಿಕೊಂಡವರು ಸಹಿತ ಇರಲಿ. ನಮ್ಮ ರಾಷ್ಟ್ರಕ್ಕಾಗಿ ದುಡಿದಂಥ, ನಮ್ಮ ರಾಜ್ಯಕ್ಕಾಗಿ ದುಡಿದಂಥ ಮಹನೀಯರ ಮೂರ್ತಿಗಳನ್ನು ಅಲ್ಲಿ ಸ್ಥಾಪನೆ ಮಾಡಿದರು. ಸ್ವತಃ ಇದು ಬೆಳಗಾವಿಯ ಇತಿಹಾಸದಲ್ಲಿ ಒಂದು ಅವಿಸ್ಮರಣೀಯವಾದಂಥ ನಾಡ ತಾಯಿಯ, ಕನ್ನಡ ತಾಯಿಯ ಒಂದು ಅಶ್ವರೂಢ ಮೂರ್ತಿ ಅಲ್ಲಿ ಸ್ಥಾಪನೆ ಆಗಲಿಲ್ಲ. ನಾವೆಲ್ಲ ಬೇಡ್ಕೊಂಡಿವು, ಆಗಿಲ್ಲ. ಅದೇ ರೀತಿ ಬೆಳಗಾವಿಯ ಒಂದು ಬಸ್ ನಿಲ್ದಾಣಕ್ಕೆ ರಾಣಿ ಬೆಳವಡಿ ಮಲ್ಲಮ್ಮನವ್ರ ಹೆಸರಿಡ್ರಿ, ಒಂದು ಟ್ರೈನ್ಗೆ ಹೆಸರಿಡ್ರಿ, ಒಂದು ಮಹಿಳಾ ಮಿಲಿಟ್ರಿ ಪಡೆಗೆ ಹೆಸರಿಡ್ರಿ ಅಂತೇಳಿ ಈಗಾಗಲೇ ನಮ್ಮ ಹಿರಿಯರು, ಮಹಿಳಾ ಸಂಘದವರು ಸಾಕಷ್ಟು ಹೋರಾಟಗಳನ್ನು ಮಾಡಿ ದಿಲ್ಲಿವರೆಗೂ ಹೋಗಿ ನಮ್ಮ ತಾಯಂದಿರು ಭೇಟಿಯಾಗಿ ಬಂದಿದ್ದಾರೆ, ಮಂತ್ರಿಗಳನ್ನು ಭೇಟಿಯಾಗಿ ಬಂದಿದ್ದಾರೆ. ಇದುವರೆಗೂ ಕೆಲಸ ಆಗ್ತಾ ಇಲ್ಲ. ಸರ್, ಬೆಳವಡಿ ಮಲ್ಲಮ್ಮನವರು ಈ ಎಷ್ಟನೇ ವಯಸ್ಸಿಗೆ ತೀರ್ಕೊಂಡ್ರು, ಏನು ಮಾಹಿತಿ ಇದೆಯಾ? ಬೆಳವಡಿ ಮಲ್ಲಮ್ಮನವರು ಹೆಚ್ಚು ಕಡಿಮೆ 22 ವಯಸ್ಸಿಗೆ ತೀರ್ಕೊಂಡಾರ ಸರ್. ಅಂದ್ರೆ ಆಗಿನ ಟೈಮ್ದಾಗ 16 ವರ್ಷಕ್ಕೆ ಮ್ಯಾರೇಜ್. ಸರಿ, 22 ವಯಸ್ಸು ಅಂದ್ರೆ ಏನಾಗಿತ್ತು? ಒಂದು ಯುದ್ಧದೊಳಗೆ ಗಾಯದ ಖರ್ಚಾಗಿರ್ತಾವ. ಮಲ್ಲಮ್ಮನ ಆಯುಷ್ ಕಡಿಮೆ ಅದ ಸರ್. ಒಂದು 25-26 ಏಜ್ಗೆ ಅವರು ಡೆತ್ ಆಗ್ಯಾರ. ಒಂದು 10 ಶಿವಾಜಿ ಅವರ ಜೊತೆಗೆ ನಡೆದ ಯುದ್ಧದ ಗಾಯಗಳು. ಸರ್, ಬೆಳವಡಿ ಮಲ್ಲಮ್ಮನವ್ರಿಗೆ ಮಕ್ಕಳು ಕುಟುಂಬ ಇತ್ತಾ? ಹೌದು, ನಾಗಭೂಷಣ್ ಅದಾನ. ನಾಗಭೂಷಣ್ ಮಗು ಇದ್ದ. ಆತನ ಆಡಳಿತ ಅವಧಿ ಬಂತು. ಉತ್ಸವ ಮತ್ತು 4-5 ಮಂದಿ ರಾಜ್ಯರು ಕಂಟಿನ್ಯೂ ಬಂದರು. ಅದೇ ವಂಶದವರು. ಹೌದು, ಅದೇ ಅದಾದ ನಂತರ ಆ್ಯಕ್ಚುಲಿ ಕಿತ್ತೂರಿನ ಆಸ್ಥಾನದ ದೊರೆಗಳಾದಂಥ ಮಲಸರ್ಜಿ ಅವರು, ಚೆನ್ನಮ್ಮನವ್ರ ಪತಿ ಈ ಬೆಳವಡಿಯ ಒಂದು ಕೋಟೆಯನ್ನು ವಶಪಡಿಸಿಕೊಂಡು ಅವ್ರ ಕಾಲಕ್ಕೆ ಇದು ನಮ್ಮದು ನಿಂತೋಯ್ತು ಅಂತ ಹೇಳ್ತಾರೆ. ಅಂದರೆ ಕಿತ್ತೂರು ಚೆನ್ನಮ್ಮನವರು ಮೊದಲ, ಬೆಳವಡಿ ಮಲ್ಲಮ್ಮನವರು? ಬೆಳವಡಿ ಮಲ್ಲಮ್ಮ ಮೊದಲು, ಅವರೇ ಮೊದಲು. ಹೌದು, ಕಾಲಾನುಕ್ರಮದಲ್ಲಿ. ಹೌದು, ಸುಮಾರು 170 ವರ್ಷಗಳ ಮೊದಲು ಅವರೇ ಬೆಳವಡಿ ಮಲ್ಲಮ್ಮ. ಮತ್ತು ಇತಿಹಾಸ ದೂರ ಹೋಗ್ತದ. ಕಿತ್ತೂರ ಮಲಸರ್ಜನವರ ಮಡದಿ ಬೆಳವಡಿಯ ಸಂಸ್ಥಾನದ ಸಂಬಂಧಿಕ ತಲ್ಲೂರು ದೇಸಾಯರ ಮಗಳು. ಆ ತಲ್ಲೂರು ದೇಸಾಯರು ಬೆಳವಡಿಯ ದೇಸಾಯರ ದೇಶಗತಿಯ ಅಣ್ಣತಮ್ಮಂದಿರು.
ಸರ್ ಅದೇ ತಲ್ಲೂರು ದೇಸಾಯಿ ವಾಡೆ ಇದೆಯಲ್ಲ, ನಮ್ಮ ಬೆಳವಡಿ ಅಣ್ಣ ರುದ್ರಮ್ಮ ದೇವಿ. ಹೌದು, ಅದೇ ಮಲ್ಸರ್ ದೇಸಾಯಿ ಅವ್ರ ಮೊದಲ ಪತ್ನಿ. ಹೌದು, ಅವರು ನಮ್ಮ ಬೆಳವಡಿಯ ಒಂದು ಸಂಸ್ಥಾನದ ಅಣ್ಣ ತಮ್ಮಂದಿರು. ತಲ್ಲೂರು, ರುದ್ರಾಪುರ, ಆನಂತರ ಚಚಡಿ, ಬೆಳವಡಿ. ಇಲ್ಲಿ ವಾಡೆ ಇದೆಯಾ? ವಾಡೆ ಇತ್ತು, ಮಣ್ಣಿನ ವಾಡೆ ಇತ್ತು, ನಶಿಸಿ ಹೋಗಿದೆ. ಕಾಲಕ್ರಮೇಣ ಇವೆಲ್ಲ ಮೇಲ್ಮುದ್ದಿ ಹಾಕಕ್ಕೆ ಮಣ್ಣ ಬೇಕಾಗಿ ಎಲ್ಲ ಇದಾಗಿದೆ. ನಮಗೆ 50 ಏಜ. ನಾವು ನೋಡಿದಾಗ ನಾವು 7, 8ನೇ, 9ನೇ ಇದ್ದಾಗ ವಾಡೆ ಇತ್ತು, ನೋಡಿದ್ದೇವೆ. ಇವತ್ತು ಕುರುಗಳು ಲಕ್ಮಾಪುರದಲ್ಲಿ ಒಂದು ತೋಪಿದೆ. ಯಾದವಾಡದಲ್ಲಿ ಬೆಳವಡಿ ಮಲ್ಲಮ್ಮಳವರ ಶಾಸನವಿದೆ. ಆನಂತರ ಬಕರ್ ಅಂಥೇಳಿ ಛತ್ರಪತಿ ಶಿವಾಜಿ ಮಹಾರಾಜರ ಸೊಸೆ ಸ್ವತಃ 3-4 ಮಂದಿ ಸಾಹಿತಿಗಳನ್ನು ಕರೆಸಿ ಬೆಳವಡಿಯ ಒರಿಜಿನಲ್ ಹಿಸ್ಟ್ರಿ ಬೇಕಂತೇಳಿ ಮಲ್ಲಮ್ಮನ ಸ್ವತಃ ಎದುರಿಗೆ ಕುಂದಿರಿಸಿಕೊಂಡು ಬರೆದಂಥ ಇತಿಹಾಸ ಪುಣೆ ಯೂನಿವರ್ಸಿಟಿ ಒಳಗೆ ಅದೇ ಅಂತ ಹೇಳ್ತಾರೆ. ಕೆಲವು ಜನ ಸಾಹಿತ್ಯಗಳು ನೋಡಿ ಬಂದಿದ್ದಾರೆ. ಅವ್ರು ಹೇಳೋ ಪ್ರಕಾರ ಅಲ್ಲಿ ಅದೇ ಸ್ವತಃ ತಾರಾದೇವಿ ಅವರ ಸೊಸೆ ಅವರು ಬರೆಸಿದ್ದಾರೆ ಬೆಳವಡಿ. ಸರ್ ಈಗ ಬೆಳವಡಿ ಮಲ್ಲಮ್ಮನವ್ರ ಕುಟುಂಬದವರು ಇದ್ದಾರಾ, ವಂಶಸ್ಥರು? ಹಾಂ, ಅದಾರ ಸರ್. ಎಲ್ಲಿದ್ದಾರೆ ಅವರು ಗೋವಾಕ್ಕೆದ್ರು ಸರ್. ಗೋವಾಕ್ಕೆದ್ರು, ಬೆಳಗಾವಿ ಬಂದು ಹೋಗ್ತಾರೆ. ಒಬ್ಬರಿದ್ರು, ಅವ್ರಿಗೆ ಆಸಕ್ತಿ ಇಲ್ಲ. ನಮ್ಮ ಹಿರಿಯರು ಕರೆಸಿದ್ರು ಅವ್ರನ್ನ. ನಮ್ಮ ಬೆಳವಡಿ ಇವತ್ತು ಕರ್ನಾಟಕ ಸರ್ಕಾರ ಫೆಬ್ರವರಿ 28, ಮಾರ್ಚ್ 1 ಅಥವಾ 28, 29 ಫೆಬ್ರವರಿ ತಿಂಗಳಲ್ಲಿ 2 ದಿನಗಳ ಅದ್ದೂರಿ ಉತ್ಸವವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಆಚರಿಸ್ತಾ ಇದೆ. ಯಾಕೆ ಆ ಡೇಟ್ ಯಾಕೆ ಮಾರ್ಚ್? ಮಲ್ಲಮ್ಮನವರು ವಿಜಯೋತ್ಸವದ ದಿವಸ. ಆ ಸೈನ್ಯವನ್ನು ಹಿಮ್ಮೆಟ್ಟಿಸಿ ವಿಜಯೋತ್ಸವವನ್ನು ಆಚರಿಸಿದ ದಿವಸ ಆಗಸ್ಟ್ 18 ಮಲ್ಲಮ್ಮನವರ ಜನ್ಮದಿನ. ಅಂದರೆ ಈ ಊರಿನಲ್ಲಿ ಅವರ ಅರಮನೆ ಕುರುಹುಗಳೇನು ಇದಾವ? ಇದ್ದು ರೀ, ಅಲ್ಲಿಗೆ ಸಾಲಿ ನಿರ್ಮಾಣ ಆಗಿದೆ. ಯಾರು ಅವ್ರ ಅರಮನೆ? ಹಾಂ, ಅಂದ್ರೆ ಬೆಳವಡಿ ಒಳಗೆ ಮೊದಲ ಕೊರತೆ ಇದ್ದದ್ದಕ್ಕೆ ಒಂದೊಂದು ಕೊಲೆ ಕಟ್ಕೊಂತ ಕುಲ್ಲಾ ಜಾಗ ಅದ. ಒಂದು ಸಂಸ್ಥೆ ಕಟ್ಟಿದ್ರು. ಸಂಸ್ಥೆ ಕಟ್ಟುವಂಥ ಕಾಲಕ್ರಮೇಣ ಊರ ಜನರಿಗೇನ ಅನುಕೂಲ. ಕಾಲಕ್ರಮೇಣ ಆ ಕೊಲೆಗಳು ಒಡೆಸ್ಕೊಂತ ಹೋಗಿಬಿಟ್ರು. ಮುಂದೆ ಹಿಂಗೆ ಆಗ್ತದೆ ಹಿಂಗೆ ಅನ್ನೋದು ಯಾರಿಗೆ ಗೊತ್ತಿಲ್ಲ. ಮತ್ತು ಆ ವಾಡೆಗಳು ಏನು ಗ್ವಾಡಿದ್ದು ಅಲ್ಲ, ಅದ್ರ ಮಣ್ಣು ಹೊತ್ತು ಹೋಗ್ಯಾಕೆ ಸಣ್ಣಂದ್ರತ ನಾವು ಹೊತ್ತು ಹೋಗಿದ್ದೆವು ಗ್ರೌಂಡ್ ಮಾಡೋಕ್ಕೆ, ಸಾಲಿ ಗ್ರೌಂಡ್ ಮಾಡೋಕ್ಕೆ. ಹಿಂಗೆ ಅನ್ನೋದು ಗೊತ್ತಿಲ್ಲ. ಈಗ ಈ ಊರಲ್ಲಿ ಅವರ ಅರಮನೆ ಆಗಲಿ, ಚೆನ್ನಮ್ಮನವರ ಅರಮನೆ ಎಲ್ಲ ಉಳ್ಕೊಂಡಿದ್ದಿಲ್ಲ ಕಿತ್ತೂರಲ್ಲಿ, ಆ ಥರ ಯಾವುದೋ ಅರಮನೆ ಉಳ್ಕೊಂಡಿಲ್ಲ ಇಲ್ಲಿ. ಇಲ್ಲ, ಅದೇ ಶಾಲೆ ಆಗಿದೆ. ಅದೇ ಶಾಲೆ ಸರ. ಈಗ ಹುಲಿಯ ಹಿರೇಮಠದಲ್ಲಿ ಸಾಕಷ್ಟು ಅದಕ್ಕೆ ಸಂಬಂಧಪಟ್ಟಂಥ ಇತಿಹಾಸ ದಾಖಲೆಗಳು ಇವತ್ತಿಗೂ ಅದಾವ್ರಿ ಸರ, ಇವತ್ತಿಗೂ ಅದಾವ. ಆನಂತರ ಮಲ್ಲಮ್ಮನವರ ಬಗ್ಗೆ ಈಗಾಗಲೇ ನಾವಿಲ್ಲಿ ಚೆನ್ನಮ್ಮ ಯೂನಿವರ್ಸಿಟಿ ಒಳಗೆ BCom 2 ಹಾಕಿದ್ದಾರೆ. ಇಲ್ಲಿ ನಮ್ಮ ಕಿತ್ತೂರು ಚೆನ್ನಮ್ಮ ಬೆಳಗಾವ್ದು. ಆನಂತರ ಈಗ ಇದೈತಲ್ಲ, ಸಾಕಷ್ಟು ಕಾದಂಬರಿಗಳು ಬಂದಾವ, ನಾಟಕಗಳು ಬಂದಾವ. ನಮ್ಮ ಹಿರಿಯರು ಹೇಳೋ ಪ್ರಕಾರ ಸುಮಾರೀಗ 50-60 ವರ್ಷದಿಂದ ಸರ್ವಿಸ್ ನಾಟಕ ಕಂಪ್ನಿಯವರು ಬೆಳವಡಿ ಮಲ್ಲಮ್ಮ ನಾಟಕ ಆಡ್ತಿದ್ರು. ಅಂದ್ರೆ ಇತಿಹಾಸ ಮುಂದೆ ಕಿತ್ತಿದ್ದು. ಈಗ ಒಂದು ಸ್ವಲ್ಪ ಇದಾಗಿದೆ. ಅದಕ್ಕೆ ನಮಗೇನು ಬೇಕಾಗಿದೆ, ಪ್ರಾಧಿಕಾರ ಆದ್ರೆ ಇನ್ನೂ ಇತಿಹಾಸ ಇಮ್ಮಡಿ ಆಗಬಹುದು ಅನ್ನುವಂಥ ವಿಚಾರ ನಮ್ಮದಿದೆ. ದಯವಿಟ್ಟು ತಮ್ಮಂಥ ಮಾಧ್ಯಮದವರು ಅದಕ್ಕೊಂದು ಸಹಕಾರ ಕೊಟ್ಟ ತಾವು ಬೆನ್ನಲುಬಾಗಿ ಆದಷ್ಟು ಬೇಗನೆ ಪ್ರಾಧಿಕಾರ ಆಗಬೇಕಂತಕ್ಕಂಥ ಒಂದು ಬೇಡಿಕೆ ಬೆಳವಡಿಯ ಸಮಸ್ತ ನಾಡಾಭಿಮಾನದ ಗ್ರಾಮಸ್ಥರದಾಗಿದೆ. ದಯವಿಟ್ಟು ತಮ್ಮದು ಒಂದು ಸಹಕಾರ ಅದಕ್ಕಿರಲಿ ಅಂತೇಳಿ ಸಮಸ್ತ ನಮ್ಮ ಬೆಳವಡಿಯ ಗ್ರಾಮಸ್ಥರ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಅವರು ವೀರಶೈವ ಲಿಂಗಾಯತ್. ಗೌರಮ್ಮ ಮಲ್ಲಮ್ಮನ ಸಂಬಂಧ ನಮ್ಮ ಬೆಳವಡಿ ಸಂಬಂಧಿಕರ ಅಣ್ಣತಮ್ಮರು. ಕಾಲಕ್ರಮೇಣ ಕೆಲವೊಂದಟ್ಟು ಹಳ್ಳಿ ಹೊತ್ತು ತೊಗೊಂಡು ಬ್ಯಾರೆ ಹಾಕೊಂತ ಹೋಗಿಬಿಟ್ರು. ಅಲ್ಲಿ ತಲ್ಲೂರು ದೇಸಾಯರು ಅಲ್ಲಿ ಉಳಿದ್ರು ಅವರು, ಒಂದಟ್ಟು ಹಳ್ಳಿ ತೊಗೊಂಡ. ಮತ್ತು ಅದನ್ನ ಇತಿಹಾಸ ಹೇಳ್ಬೇಕೈತ್ರಿ ಒಂದು ತಾಸು ಬೇಕೀಗ ರೀ. ಅಲ್ಲಿ ರುದ್ರಮ್ಮನವರು ಯಾಕೆ ತೀರ್ಕೊಂಡ್ರು ಅದೆಲ್ಲ ರೀ. ಇಲ್ಲಿದ್ದ ಆಸ್ಥಾನವನ್ನು ವಶಪಡಿಸಿಕೊಂಡ ನಂತರ ನನ್ನ ಅಂತಮ್ರ ಆಸ್ಥಾನ ನನಗೆ ಬಿಟ್ಟು ಕೊಡ್ರಿ ಅಂತೇಳಿ ರುದ್ರಮ್ಮನವ್ರು ಪಟ್ಟು ಹಿಡಿದ್ರು. ಶಟ್ಕೊಂಡ್ ಮನ್ಯಾಗ ಕುಂತಾರ್ರಿ. ಆ ದೌಡ್ ಬಗೆಹರಿ ಬಿಡೋದು ಅವ್ರು ತೀರ್ಕೊಂಡಿದ್ರು. ನೆಕ್ಸ್ಟ್ ಅವಾಗ ಚೆನ್ನಮ್ಮ ತಾಯಿ ಅವ್ರನ್ನ ಮದುವೆ ಆದರು ಮಲ್ಸರ್ಜಿ ಅವರಂತ ಒಂದು ಇತಿಹಾಸ ಹೇಳ್ತದ. ಆಗಲಿ, ಈ ಊರಿನ ಗ್ರಾಮಸ್ಥರಿಗೆಲ್ರಿಗೂ ಧನ್ಯವಾದ. ಪ್ರಕಾಶ್ ಅವರಿಗೂ ಧನ್ಯವಾದ. ಬೆಳವಡಿ ಮಲ್ಲಮ್ಮನವರ ಬಗ್ಗೆ ಪಠ್ಯಪುಸ್ತಕಗಳು ಕೆಲವು ಮಾತ್ರ ಓದಿದ್ವಿ. ಅವ್ರ ಊರಿಗೆ ಬಂದು ಸಂತೋಷ ಆಯಿತು. ನಿಮ್ಮೂರಲ್ಲಿ ಇವತ್ತು ಯಾವುದೋ ಒಂದು ದೊಡ್ಡ ಜಾತ್ರೆ ನಡೀತದೆ. ಯಾವ ಜಾತ್ರೆ? ಶ್ರೀ ವೀರಭದ್ರೇಶ್ವರ ಜಾತ್ರೆ. ಪ್ರತಿ ವರ್ಷ ನಡೀತದೆ? ಪ್ರತಿ ವರ್ಷ. ವೀರಭದ್ರೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ. ಈ ಊರು ಭಾಳ ಸುಂದರವಾದ ಊರು. ಇದು ಬೈಲಹೊಂಗಲ ತಾಲೂಕು, ಬೆಳವಡಿ ಮಲ್ಲಮ್ಮನ ಗ್ರಾಮ, ಮಲ್ಲಮ್ಮನ ಬೆಳವಡಿ ಸ್ನೇಹಿತರೆ. ಇದು ಈ ಕಡೆ ಬಂದಾಗ ಬನ್ನಿ, ನೋಡಿ ಗ್ರಾಮವನ್ನು ನೋಡಿ ಸರ್ ಕಣ್ ತುಂಬಿಕೊಳ್ಳಿ ಅಂತ ಕೇಳ್ತೀನಿ. ಆದರೆ ಈ ಮಣ್ಣಲ್ಲಿ ನಿಂತಾಗ ನನಗೆ ಬಹಳ ಸಂತೋಷ, ಹೆಮ್ಮೆ, ಗೌರವ ಮೂಡೋದು ಯಾಕೆ ಗೊತ್ತಾ? ಇಡೀ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ
ಮಹಿಳೆಯರ ಸೈನ್ಯ ಕಟ್ಟಿದಾಕಿ. ಅಂದರೆ ಇವತ್ತಿಗೆ ನಾವು ಮಾತಾಡ್ತೀವಿ ವಿಮೆನ್ ಎಂಪವರ್ಮೆಂಟು, ಹೆಣ್ಮಕ್ಳು. ಹಾಗೆ ಇವತ್ತು ಯುದ್ಧಗಳು ನಡೀತಾ ಇದ್ದಾವೆ ಇಂಡಿಯಾ ಪಾಕಿಸ್ತಾನ ಮಧ್ಯೆ ಎಲ್ಲ. ಅವಾಗೆಲ್ಲ ಹೇಳ್ತೀವಿ ಹೆಣ್ಮಕ್ಳು ರಾಕೆಟಲ್ಲೆಲ್ಲ ಇದು ವಿಮಾನದಲ್ಲೆಲ್ಲ ಹೋಗಿ ಇವತ್ತು ಬಾಂಬಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಫೋಟೋಸು. ಆದರೆ ಆ ಕಾಲದಲ್ಲೇ ಸುಮಾರು 400 ವರ್ಷಗಳ ಹಿಂದೆಯೇ ಮಹಿಳೆಯರ ತಂಡವನ್ನು ಕಟ್ಟಿಕೊಂಡು ಒಂದು ಸೈನ್ಯ ಕಟ್ಟಿ ಅವ್ರಿಗೆ ಯುದ್ಧ ತರಬೇತಿ ಕೊಟ್ಟು ಮಾಡಿದಂಥ ವೀರನಾರಿ ನಮ್ಮ ಬೆಳವಡಿ ಮಲ್ಲಮ್ಮ. ಅವ್ರ ಬಗ್ಗೆ ಇನ್ನಷ್ಟು ಸಂಶೋಧನೆಗಳು ಆಗಲಿ ಅಂತ ಕೇಳ್ಕೊತಾ ಈ ಗ್ರಾಮಸ್ಥರಿಗೆಲ್ರಿಗೂ ಧನ್ಯವಾದ. ಮಲ್ಲಮ್ಮನವರ ಬೆಳವಡಿಯಲ್ಲಿ ನಾನು ಹೇಳಿದಾಗೆ ವೀರಭದ್ರೇಶ್ವರ ಜಾತ್ರೆ, ವಾರ್ಷಿಕ ಜಾತ್ರೆ. ಇಡೀ ಊರಿಗೆ ಅನೇಕ ದಿನ ಇವರು ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ. ಒಳ್ಳೆ ಹಬ್ಬದ ಊಟ. ನಾವಂತೂ ಬಿಡಲ್ಲ, ಬನ್ನಿ ಊಟ ಮಾಡೋಣ. ನಮ್ಗೆ ಎಂಥ ಸೌಭಾಗ್ಯ ನೋಡಿ. ಮಲ್ಲಮ್ಮನವರು ಓಡಾಡಿದ ನಾಡಿನಲ್ಲಿ ಮಲ್ಲಮ್ಮ ವೀರನಾರಿ ಮಲ್ಲಮ್ಮನವರು ಇದ್ದಂಥ ಊರಿನಲ್ಲಿ ನಮ್ಗೆ ಇವತ್ತು ಪ್ರಸಾದದ ವ್ಯವಸ್ಥೆ. ಬನ್ನಿ. ಥ್ಯಾಂಕ್ ಯು ಅಣ್ಣ. ಅಮ್ಮ ಸ್ವೀಟು ಬೂಂದಿ ಇದೆ, ಎಣ್ಗಾಯಿ ಹಾಕಿ. ಥ್ಯಾಂಕ್ ಯು. ಆಮೇಲೆ ಅಮ್ಮ ಬೇರೆ ಮಿಕ್ಕಿದೆಲ್ಲ ಎಲ್ಲಿದೆ? ರೈಸಲ್ಲಿದೆ. ಬೂಂದಿ ಕೊಟ್ಟಿದ್ದಾರೆ. ಅಬ್ಬಬ್ಬಾ, ನಮ್ಮ ಗ್ರಾಮಸ್ಥರು ಉತ್ತರ ಕರ್ನಾಟಕದ ಗ್ರಾಮೀಣ ಭಾಗದ ಜನ ಎಷ್ಟು ಶುದ್ಧ ಮನಸ್ಸಿನಿಂದ ಶುದ್ಧವಾದ ವಸ್ತುಗಳನ್ನು ಹಾಕಿ ಈ ಹಬ್ಬದ ಅಡುಗೆಯನ್ನು ಮಾಡ್ತಾರೆ. ಅವರೆಲ್ಲರೂ ಪ್ರೀತಿ ಇರುತ್ತೆ ಇದರಲ್ಲಿ. ಹಾಗಾಗಿ ರುಚಿ ಇಮ್ಮಡಿಸಿರುತ್ತೆ, ಡಬಲ್ ಆಗಿರುತ್ತೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.